ಇನ್ನು ಪರಪ್ಪನ ಅಗ್ರಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಸುದ್ದಿಯೊಂದು ಲಭ್ಯವಾಗ್ತಾ ಇದೆ. ಕೈದಿಗಳಿಂದ ಸಹಿಯನ್ನ ಸಂಗ್ರಹಿಸುತ್ತಿರುವಂತಹ ಬ್ರೇಕಿಂಗ್ ಇದೀಗ ಲಭ್ಯವಾಗ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ರಾತ್ರೋರಾತ್ರಿ ಒಂದು ಬದಲಾವಣೆ ನಡೆದಿರುವಂತದ್ದು. ಜೈಲಿಗೆ ಇಂದು ತನಿಖಾಧಿಕಾರಿ ವಿನಯ್ ಕುಮಾರ್ ಭೇಟಿಯ ಹಿನ್ನೆಲೆಯಲ್ಲಿ ಕೈದಿಗಳಿಂದ ಸಹಿಯನ್ನ ಜೈಲು ಸಿಬ್ಬಂದಿಗಳು ಸಂಗ್ರಹಿಸಿದ್ದಾರೆ. 2000 ಕೈದಿಗಳಿಂದ ಸಹಿಯನ್ನ ಸಂಗ್ರಹಿಸಲಾಗಿದೆ. ಸುಮಾರು ಖಾಲಿ ಪೇಪರ್ಗೆ ಸಹಿಯನ್ನ ಹಾಕಿಸಿಕೊಂಡಿದ್ದಾರೆ ಸಿಬ್ಬಂದಿ. ತನಿಖೆಯ ವೇಳೆ ತಮ್ಮ ಹೇಳಿಕೆಯನ್ನ ನೀಡುವಂತೆ ಕೈದಿಗಳಿಂದ ಸಹಿಯನ್ನ ಸ್ವೀಕರಿಸಲಾಗಿದೆ. ಸಹಿಯನ್ನ ನಿರಾಕರಿಸಿದಂತಹ ಕೈದಿಗಳಿಗೆ ಕಠಿಣ ಶಿಕ್ಷೆಯನ್ನ ನೀಡುವಂತಹ ಬೆದರಿಕೆಯನ್ನು ಕೂಡ ನೀಡಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಇದೀಗ ಲಭ್ಯವಾಗ್ತದೆ. ಪರಪ್ಪನ ಅಗ್ರಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಹೊಸ ವಿಷಯ ಹೊರಬಿದ್ದಿರುವಂತಹದ್ದು. ಸಹಿಯನ್ನ ಕೈದಿಗಳಿಂದ ಸಂಗ್ರಹಿಸ್ತಾ ಇರುವಂತದ್ದು. ಏನಿವತ್ತು ವಿನಯ್ ಕುಮಾರ್ ಅವರು ಬಂದು ತನಿಖೆಯನ್ನ ನಡೆಸಲಿದ್ದಾರೆ. ಅದಕ್ಕೆ ಪೂರಕವಾಗುವಂತೆ ಇದೀಗ ಕೈದಿಗಳಿಂದ ಸಹಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಕೂಡ ಖಾಲಿ ಹಾಳೆಯ ಮೇಲೆ ಸಹಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಒಂದು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇವತ್ತು ವಿನಯ್ ಕುಮಾರ್ ಅವರು ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನ ನೀಡ್ತಾರೆ. ಅದರ ಬೆನ್ನಲ್ಲಿ ಸಹಿಯನ್ನ ಸಂಗ್ರಹಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ರಾತ್ರೋರಾತ್ರಿ ಒಂದು ಕೆಲಸ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಷ್ಟೇ ಅಲ್ಲದೇನೆ ಸಹಿಯನ್ನ ಹಾಕ್ಲಿಕ್ಕೆ ನಿರಾಕರಿಸಿದಂತಹ ಕೈದಿಗಳಿಗೆ ನಾವು ಕಠಿಣ ಶಿಕ್ಷೆಯನ್ನ ನೀಡ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಪೊಲೀಸ್ ಅಧಿಕಾರಿಗಳು ನೀಡಿರುವಂತಹ ವಿಷಯ ಇದೀಗ ಹೊರಬಿದ್ದಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಪರಪ್ಪನ ಅಗ್ರಹಾರದ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೊಸ ವಿಷಯ ಇದೀಗ ಹೊರಬಿದ್ದಿದೆ. ಏನಿದು ಸಹಿ ಸಂಗ್ರಹ? ಯಾಕಾಗಿ ಸಹಿ ಸಂಗ್ರಹ ಮಾಡ್ತಿದ್ದಾರೆ? ಏನಂದ್ರೆ ನಿವೃತ್ತ ಐಎಎಸ್ ಅಧಿಕಾರಿ ವಿನಯ್ ಕುಮಾರ್ ಅವರ ನೇತೃತ್ವದ ತಂಡವನ್ನ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಅವ್ಯವಹಾರ ಪ್ರಕರಣವನ್ನು ಬಯಲಿಗೆಳೋದಕ್ಕೆ ಈಗಾಗಲೇ ಸರ್ಕಾರ ಒಂದು ತನಿಖಾ ತಂಡವನ್ನು ನೇಮಿಸಿರುವಂತದ್ದು. ಏನಂದ್ರೆ ತನಿಖಾ ತಂಡ ಇವತ್ತು ಪರಪ್ಪನ ಅಗ್ರಹಕ್ಕೆ ಭೇಟಿ ಕೊಡುತ್ತೆ. ನಿನ್ನೆ ತಾನೇ ಮುಖ್ಯ ಕಾರ್ಯದರ್ಶಿ ಸುಭಾಷ್ ಚಂದ್ರ ಖುಂಟಿಯಾ ಹಾಗೂ ಗೃಹ ಸಚಿವಾಲಯ ಹಾಗೇನೆ RK ದತ್ ಅವರನ್ನ ಭೇಟಿ ಮಾಡಿ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿತ್ತು. ಇವತ್ತು ಪರಪ್ಪನ ಅಗ್ರಹಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಕೈದಿಗಳು ಏನೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಹಾರ ನಡೀತಾ ಇದೆಯಾ ಅದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೈದಿಗಳು ಕೊಡಬಹುದು ಅನ್ನೋ ಕಾರಣಕ್ಕಾಗಿ ನಿನ್ನೆ ತಾನೇ ಜೈಲಿನಲ್ಲಿ ಒಂದು ಮೇಜರ್ ಒಂದು ಬದಲಾವಣೆ ಆಗಿರುವಂತದ್ದು. ಜೈಲಿನಲ್ಲಿ ಸುಮಾರು 4000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಅದರಲ್ಲಿ 2000 ಕೈದಿಗಳ ಬಳಿಯಿಂದ ಖಾಲಿ ಪೇಪರ್ಗೆ ಒಂದು ಸಹಿ ಹಾಕಿಸುವಂತದ್ದು. ಅಂದ್ರೆ ನಮ್ಮ ಪರ ತನಿಖಾಧಿಕಾರಿಗಳು ಬಂದಾಗ ನಮ್ಮ ಪರ ಹೇಳಿ ಅಂತ ಒಂದು ಸಹಿ ಹಾಕಿಸಿಕೊಂಡಿರುವಂತದ್ದು ಈಗಾಗಲೇ ಜೈಲಿನ ಉನ್ನತ ಮೂಲಗಳಿಂದ ಮಾಹಿತಿ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಮೊನ್ನೆ ತಾನೇ ರೂಪ ಪರ ನಿಂತಹ 21 ಕೈದಿಗಳನ್ನು ಬಳ್ಳಾರಿ ಹಿಂಡಳಗ ಜೈಲಿಗೆ ಕೂಡ ಶಿಫ್ಟ್ ಮಾಡಲಾಗಿತ್ತು. ಅವರಿಗೆ ಯಾವ ರೀತಿ ಹೊಡೆದು ಅವರನ್ನು ಜೈಲಿಗೆ ಶಿಫ್ಟ್ ಮಾಡಿದ್ರೆ ಅಂತ ಮಾಧ್ಯಮದಲ್ಲಿ ಕೂಡ ವಿಜುವಲ್ಸ್ ಕೂಡ ಬಿತ್ತರವಾಗಿತ್ತು. ಇದೀಗ ಮತ್ತೊಂದು ಬದಲಾವಣೆ ಏನಂದ್ರೆ 2000 ಕೈದಿಗಳಿಂದ ಹಳೆ ಪೇಪರ್ಗೆ ಒಂದು ಸಹಿ ಹಾಕಿಸಿರೋದು. ಅಂದ್ರೆ ಈಗಾಗಲೇ ನಮ್ಮ ಸುದ್ದಿ ಟಿವಿಯಲ್ಲಿ ಹಲವಾರು ರೀತಿಯ ದೃಶ್ಯಾವಳಿಗಳು ಕೂಡ ಬಿತ್ತರವಾಗ್ತಾ ಇದೆ. ಜೈಲಿನಲ್ಲಿ ಯಾವ ರೀತಿಯಾದಂತಹ ಅವ್ಯವಹಾರ ನಡೀತಾ ಇದೆ, ಶಶಿಕಲಾ ಅವರಿಗೆ ಯಾವ ರೀತಿಯಾದ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ, ಹಾಗೇನೆ ತೆಳಂಗಿ ಅವರಿಗೆ ಯಾವ ರೀತಿಯಾದ ಫೆಸಿಲಿಟಿ ಇದೆ, ಅಲ್ಲಿ ಗಾಂಜಾ
ಗಾಂಜಾ ಯಾವ ರೀತಿ ಸಪ್ಲೈ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ರೂಪಾ ಅವರೊಂದು ವರದಿಯಲ್ಲಿ ಒಂದು ಉಲ್ಲೇಖ ಮಾಡಿದ್ರು. ಇದೀಗ ಮತ್ತೊಂದು ಅದಕ್ಕೆ ಪುಷ್ಟಿ ಕೊಡುವಂತೆ ನಿನ್ನೆ ತಡರಾತ್ರಿ ಒಂದು ಜೈಲಿನಲ್ಲಿ ಮೇಜರ್ ಬದಲಾವಣೆ ಆಗಿರುವಂತದ್ದು. ಏನಂದ್ರೆ ಕೈದಿಗಳ ಬಳಿಯಿಂದ 2,000ಕ್ಕೂ ಹೆಚ್ಚು ಮಂದಿಯಿಂದ ಹಳೆ ಕಾಗದಕ್ಕೆ ಒಂದು ಸಹಿ ಮಾಡಿದ್ದಾರೆ. ಮತ್ತೊಂದು ಕಡೆ ಸಜಾದೀನ ಮತ್ತು ವಿಚಾರಣಾಧೀನ ಕೈದಿಗಳಿಂದ ಕೂಡ ಒಂದು ಸಹಿ ಮಾಡಿರುವಂತದ್ದು. ಕೆಲ ಕೈದಿಗಳು ಇದಕ್ಕೆ ನಿರಾಕರಿಸಿದ್ದಕ್ಕೆ ನಿಮಗೆ ಕಠಿಣ ಶಿಕ್ಷೆಯನ್ನು ಕೊಡ್ತೀನಿ ಅನ್ನೋದ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋ ಮಾತು ಈಗಾಗಲೇ ಜೈಲಿನ ಮೂಲಗಳಿಂದ ನಮಗೆ ಮಾಹಿತಿ ಬರ್ತಾ ಇರುವಂತದ್ದು. ಅಂದ್ರೆ ಮತ್ತೊಂದು ಕಡೆ ನಿನ್ನೆ ಅಲ್ಲಿ ಯಾರೆಲ್ಲ 3 ಅಧಿಕಾರಿಗಳನ್ನು ಕೂಡ ಸರ್ಕಾರ ಈಗಾಗಲೇ ಎತ್ತಂಗಡಿ ಮಾಡಿದೆ. ಎತ್ತಂಗಡಿ ಮಾಡಿದ ಮೇಲೂ ಕೂಡ ಈ ರೀತಿ ನಡೀತಾ ಇರುವಂತದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ಇವತ್ತು ವಿನಯ್ ಕುಮಾರ್ ಅವರು ಪರಪ್ಪನ ಆಗ್ರಹಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ನಂತರ ಅಲ್ಲಿರುವಂತಹ ಅವ್ಯವಹಾರ ಯಾವ ರೀತಿ ಇದೆ ಅನ್ನೋದು ಕೂಡ ಬೆಳಕಿಗೆ ಬರುತ್ತೆ. ಮತ್ತೊಂದು ಕಡೆ ಶಶಿಕಲಾ ಅವರಿಗೆ ನೀಡಿದಂತಹ ಎಲ್ಲಾ ಫೆಸಿಲಿಟಿಯನ್ನು ತೆಗೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಪರಪ್ಪನ ಆಗ್ರಹದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲೊಂದು ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಎಸ್ ಭವ್ಯ, ಸುಮಾರು ಎಷ್ಟು ಜನ ಸಹಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಹೇಗೆ? ಎಸ್, ಈಗಾಗಲೇ ಏನಂದ್ರೆ ಮಾಹಿತಿ ಬರೋ ಪ್ರಕಾರ ಸುಮಾರು 2,000ಕ್ಕೂ ಹೆಚ್ಚು ಮಂದಿ ಒಂದು ಸಹಿ ಹಾಕಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಮೊನ್ನೆ ತಾನೇ ರೂಪಾ ಅವರಿಗೆ 21 ಕೈದಿಗಳು ಪರಪ್ಪನ ಆಗ್ರಹದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರು. ಆ ಕೈದಿಗಳನ್ನು ಮೊನ್ನೆ ತಾನೇ ರೂಪಾ ಅವರು ಭೇಟಿ ಕೊಟ್ಟಾಗ ರೂಪಾ ಅವರಿಗೆ ಬಳಿ ಅವ್ರಿಗೆ ಹೊಡೆದಿರೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಆ 21 ಕೈದಿಗಳನ್ನು ತಡರಾತ್ರಿ 2 ಗಂಟೆ ಹೊತ್ತಿಗೆ ಬೇರೆ ಬೇರೆ ರಾಜ್ಯದ ಒಂದು ಜೈಲಿಗೆ ಒಂದು ಅವರನ್ನು ಕಳಿಸಿರುವಂತದ್ದು. ಇದೀಗ ಏನು ಇಲ್ಲಿ 4,000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ, ಅವರ ಬಳಿಯಿಂದ ಕೂಡ ಒಂದು 2,000ಕ್ಕೂ ಹೆಚ್ಚು ಮಂದಿಯಿಂದ ಸಿಗ್ನೇಚರ್ ಹಾಕಿರುವಂತದ್ದು. ಯಾಕಂದ್ರೆ ಈಗಾಗಲೇ ತನಿಖಾ ತಂಡ ಭೇಟಿ ಕೊಟ್ಟಾಗ ಮೊದಲು ಅಲ್ಲಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸುತ್ತೆ. ತದನಂತರ ಅಲ್ಲಿ ಕೈದಿಗಳು ಯಾರೆಲ್ಲ ಇದ್ದಾರೆ ಅದರ ಬಗ್ಗೆ ಯಾಕಂದ್ರೆ ಈಗಾಗಲೇ ಮಾಧ್ಯಮಗಳಲ್ಲಿ ಹಲವಾರು ರೀತಿಯ ಅಲ್ಲಿ ಜೈಲಿನ ಒಳಗೆ ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ, ಯಾವ ರೀತಿ ಅಲ್ಲೊಂದು ಜೈಲಿನ ಕೈದಿಗಳಿದ್ದಾರೆ, ಯಾವ ರೀತಿ ಅವರಿಗೆ ಫೆಸಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಮಾಧ್ಯಮದಲ್ಲಿ ಈಗಾಗಲೇ ಸಿಸಿಟಿವಿ ಮೂಲಕ ಒಂದು ಪ್ರಸಾರವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳ ತಂಡ ಪ್ರತಿ ಮೂಲೆಗೂ ಒಂದು ತನಿಖೆಯನ್ನು ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ತಮಗೆ ಒಡೆತ ಬೀಳ್ಬಹುದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೈದಿಗಳ ಬಳಿಯಿಂದ ಸಹಿ ಸಂಗ್ರಹ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲೊಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಕೈದಿಗಳದ್ದು ಕೂಡ ಸಾಕ್ಷ್ಯದಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ರೂಪಾ ಅವರು ಮಾಡಿರುವಂತಹ ಆರೋಪಕ್ಕೆ ಇವರ ಸಾಕ್ಷ್ಯಗಳು ಕೂಡ ಮುಖ್ಯವಾಗಿರುತ್ತೆ. ಎಸ್ ಭವ್ಯ, ಏನು ಇವಾಗ ಪರಪ್ಪನ ಅಗ್ರಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನದಿಂದ ದಿನಕ್ಕೆ ಒಂದೊಂದು ವಿಡಿಯೋಗಳು ಹೊರ ಬೀಳ್ತಾನೆ ಇದಾವೆ. ಸೊ ಹೀಗಿರ್ಬೇಕಾದ್ರೆ ವಿನಯ್ ಕುಮಾರ್ ಅವರು ಭೇಟಿಯನ್ನ ನೀಡ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿದ್ದಂತಹ ರಾಜಾತಿಥ್ಯದ ವ್ಯವಸ್ಥೆಯನ್ನೆಲ್ಲ ತೆಗೆದಿದ್ದಾರಾ ಹೇಗೆ? ಎಸ್, ಏನಂದ್ರೆ ಮೊನ್ನೆ ತಾನೇ ಸರ್ಕಾರ ಒಂದು ವಿನಯ್ ಕುಮಾರ್ ನಿವೃತ್ತ IAS ಅಧಿಕಾರಿ ವಿನಯ್ ಕುಮಾರ್ ಅವರ ಒಂದು ನೇತೃತ್ವದ ತನಿಖಾ ತಂಡ ಮಾಡಿತ್ತು. ಯಾಕಂದ್ರೆ ಅವರು ಕಾಲಾಂತರಗಳಿಂದ ಕೆಲವು ಕಾರಣಗಳಿಂದ ಒಂದು ಬರೋದಕ್ಕೆ ಲೇಟ್ ಆಯ್ತು. ಆದ್ರೆ ನಿನ್ನೆ ಅವರು ಬೆಂಗಳೂರಿಗೆ ಬಂದು ಇಲ್ಲಿರುವಂತಹ ಎಲ್ಲ ಅಧಿಕಾರಿಗಳ ಬಳಿಯಿಂದ ಒಂದು ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಇವತ್ತು ಪರಪ್ಪನ ಆಗ್ರಹಕ್ಕೆ ಭೇಟಿ ಕೊಡ್ತಾರೆ. ಮೊದಲು ಅಲ್ಲಿ ಪರಪ್ಪನ ಆಗ್ರಹದಲ್ಲಿರುವಂತಹ ರೂಪಾ ಅವರು ಮಾಡಿರುವಂತಹ ಆರೋಪಕ್ಕೆ ಪುಷ್ಟಿ ಕೊಡುವ ಅಂಶಗಳಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ 2ನೇ ವರದಿಯನ್ನು ಕೂಡ ರೂಪಾ ಅವರು ಸಲ್ಲಿಸಿದ್ರು. ಆ ವರದಿಯಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಪರಪ್ಪನ ಆಗ್ರಹಕ್ಕೆ ಎಂಟ್ರಿ ಕೊಡುವಲ್ಲಿ ಒಂದು 2 ಸಿಸಿ ಕ್ಯಾಮೆರಾ ಇದೆ. ಆ ಎಂಟ್ರಿ ಹೊಡೆಯುವ ಸ್ಥಳದಲ್ಲಿ ಆ ಸಿಸಿ ಕ್ಯಾಮೆರಾದಲ್ಲಿರುವಂತಹ ಸಾಕ್ಷ್ಯಗಳು ಡಿಲೀಟ್ ಆಗಿದೆ ಅನ್ನೋದನ್ನು ಕೂಡ ಒಂದು ಅಂಶದಲ್ಲಿ ಉಲ್ಲೇಖ ಮಾಡಿದ್ರು. ಹಾಗೇನೆ ಅಲ್ಲಿರುವಂತಹ ಕೈದಿಗಳಿಗೆ ಹಿರಿಯ ಅಧಿಕಾರಿಗಳು ಒತ್ತಡ ಆಗ್ತಾರೆ, ಅಲ್ಲಿನ ವ್ಯವಸ್ಥೆಯನ್ನು ಹೇಳ್ಬೇಡಿ ಅನ್ನೋದಕ್ಕೆ ಅವರಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಅನ್ನೋದನ್ನು ಕೂಡ ಒಂದು 2ನೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ರು. ಸೊ ಅವರು ಒಟ್ಟು 2 ವರದಿಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ತುಂಬಾ ಗಂಭೀರವಾದ ಹಿನ್ನೆಲೆಯಲ್ಲಿ ವಿನಯ್ ಕುಮಾರ್ ಅವರು ಇವತ್ತು ಪರಪ್ಪನ ಆಗ್ರಹಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿರುವಂತಹ ಸಿಚುವೇಶನ್ ಹೇಗಿದೆ ಅನ್ನೋದನ್ನು ಒಂದು ಫುಲ್ ಆಗಿ ಒಂದು ತನಿಖೆ ಮಾಡ್ತಾರೆ. ಮತ್ತೊಂದು ಕಡೆ ತೆಳಂಗಿ ಈಗಾಗಲೇ ಕೋರ್ಟ್ ಆದೇಶದಂತೆ ಅವನಿಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಅವನಿಗೆ ಆ ರೀತಿಯ ಫೆಸಿಲಿಟಿ ಕೊಡೋದಕ್ಕೆ ಮಾತ್ರ ಒಂದು ಇರೋದು. ಆದ್ರೆ ಅವನಿಗೆ ಯಾವ ರೀತಿ ಫೆಸಿಲಿಟಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈ ತನಿಖೆಯಲ್ಲಿ ಒಂದು ಎಲ್ಲಾ ಬೆಳಕಿಗೆ ಬರಬೇಕಾಗುತ್ತೆ. ಓಕೆ, ಧನ್ಯವಾದಗಳು ಭವ್ಯ ತಮ್ಮೆಲ್ಲ ಅಪ್ಡೇಟ್ಸ್ಗಳಿಗೆ.